ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ದ್ರಾಕ್ಷಿ ಹಣ್ಣಿನ ಸೀಸನ್ ಐತಲ್ರಿ, ಹಾಗಾಗಿ ನಾನು ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತೀನಿ ದ್ರಾಕ್ಷಿ ಹಣ್ಣಿನಿಂದ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗ ನೀವೇ ನೋಡ್ಬೋದು. ಈಗ ನಾನು ಒಂದು 1/4 kg ಅಷ್ಟು ದ್ರಾಕ್ಷಿ ತೊಗೊಂಡೇನಿ ರೀ. ಈಗ ಇವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ರೀ. ಇವೆಲ್ಲ ಚಲೋ ಹೊತ್ತಿಗೆ ತೊಳಿಬೇಕ್ರಿ, ತೊಳೆದ್ಬಿಟ್ಟು ಹಾಕೋಬೇಕ್ರಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಸ್ವಲ್ಪ ಹಾಕೋಬೇಕ್ರಿ, ಒಂದು 1/4 ಕಪ್ನಷ್ಟು. ಈಗ ನಾನು ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೊಂಬರ್ತೀನಿ ರೀ. ಈಗ ನೋಡ್ರಿ, ಈ ರೀತಿ ರುಬ್ಕೊಂಡೀನಿ ನೋಡ್ರಿ. ನಾನೀಗ ದ್ರಾಕ್ಷಿ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಬಂದಿನಿ ರೀ. ಇದು ಮುಂದೆ ಏನು ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ಅದೇ ಬೌಲಲ್ಲಿ ಸೋಸ್ಕೋತೀನಿ ರೀ. ಅಂದರೆ ಇದು ಸಿಪ್ಪಿ ಉಳಿಬಾರ್ದಲ್ರಿ ದ್ರಾಕ್ಷಿದು, ಹಾಗಾಗಿ ಸೋಸ್ಕೋತೀನಿ ರೀ. ಇದು ಬೇಗ ಇಳಿಯಲ್ರಿ, ನೀವು ಈ ರೀತಿ ಸ್ಪೂನ್ಲೆ ಮಾಡಿ ಇಳಿಸ್ಬೇಕಾಗ್ತೈತೆ ರೀ. ರಸ ಮಾತ್ರ ತೊಗೋಬೇಕ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ನಾನು ಮಿಕ್ಸಿ ಜಾರಲ್ಲಿ ಮಾಡ್ಕೊಂಬಂದಿನಲ್ರಿ, ಅದನ್ನೆಲ್ಲ ಸೋದಿಸ್ಕೋತೀನಿ ರೀ. ಈಗ ನೋಡ್ರಿ, ನಾ ಎಲ್ಲ ಸೋದಿಸ್ಕೊಂಡೀನಿ. ಈಗ ನೋಡ್ರಿ ದ್ರಾಕ್ಷಿ ಸಿಪ್ಪೆ ಎಷ್ಟು ಬಂದೈತೆ ನೋಡ್ರಿ. ಇದನ್ನು ಬಿಸಾಡ್ಬಿಡ್ರಿ, ಇದು ವೇಸ್ಟ್. ಇದು ರಸ ಮಾತ್ರ ಬೇಕ್ರಿ ನಮಗೆ. ನಾ ರಸ ತಗೊಂಡಿನಿ, ಇಷ್ಟ ಆಗೈತೆ ನೋಡ್ರಿ. ನಾ ಇಲ್ಲಿ ದ್ರಾಕ್ಷಿ ರುಬ್ಕೊಂಡು ಸೋಸಿ ರೆಡಿ ಮಾಡ್ಕೊಂಡಿರಿ, ಜ್ಯೂಸ್ ರೆಡಿ ಆಗೈತಿ. ಇದು ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳ್ತೀನಿ. ಈಗ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಈಗ ಇದಕ್ಕೆ 1 ಕಪ್ ಸಕ್ಕರೆ ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಒಂದು 1/4 ಕಪ್ನಷ್ಟು ನೀರು ಹಾಕ್ರಿ. ಸಕ್ಕರೆ ಮುಳುಗೋಷ್ಟು ಹಾಕಿದ್ರೆ ಸಾಕ್ರಿ. ಇದು ಸಕ್ಕರೆ ಕರಗಿ ಒಂದೆಡೆ ಪಾಕ ಆಗ್ಬೇಕ್ರಿ. ಇದು ಇಲ್ಲಿ ಸಕ್ಕರೆ ಕರಗಿ ಪಾಕ ಆಗ್ಲಿರಿ, ನಾನಿಲ್ಲಿ ಜ್ಯೂಸ್ ರೆಡಿ ಮಾಡ್ಕೊಂಡಿದ್ನಲ್ರಿ, ಅದು ಮುಂದೆ ಏನು ಮಾಡೋದು ಅಂತ ಹೇಳ್ತೀನಿ ಬರ್ರಿ. ಈಗ ನಾನು 3/4 ಕಪ್ನಷ್ಟು ಕಾರ್ನ್ ಫ್ಲೋರ್ ತೊಗೊಂಡೇನಿ ರೀ, ಅದು ಹಾಕೋತೀನಿ ನೋಡ್ರಿ. 1 ಕಪ್ ಸಕ್ಕರೆಗೆ 1/4 kg ದ್ರಾಕ್ಷಿಗೆ 3/4 ಕಪ್ನಷ್ಟು ಕಾರ್ನ್ ಫ್ಲೋರ್ ತೊಗೊಂಡೇನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ಗಂಟಿಲ್ದಂಗೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಇಟ್ಕೋಬೇಕ್ರಿ. ಈ ರೀತಿ ಗಂಟಿಲ್ದಂಗೆ ಕಲಿಸ್ಕೋಬೇಕ್ರಿ. ಇದು ಕಾರ್ನ್ ಫ್ಲೋರ್ ಗಂಟಾಗೋ ಸಾಧ್ಯತೆ ಇರ್ತೈತೆ ರೀ. ನೀವು ಮೊದಲೇ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಸಕ್ಕರೆ ಎಲ್ಲ ಕರಗಿ ಪಾಕ ಆಗೈತೆ ನೋಡ್ರಿ. ಇದು ಒಂದೆಡೆ ಪಾಕ ಬರ್ಬೇಕ್ರಿ. ಈಗ ನೋಡ್ರಿ, ಇದು ಪಾಕ ಬಂದೈತ್ರಿ. ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಈ ರೀತಿ ಒಂದೆಡೆ ಪಾಕ ಬರ್ಬೇಕ್ರಿ. ನೋಡ್ರಿ, ಹಿಂಗೆ ಕೈಯಲ್ಲಿ ಮುಟ್ಟಿದ್ರೆ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ. ಎಳೆ ಬರ್ತಾ ಇದೆಯಲ್ರಿ, ಈ ರೀತಿ ಬರ್ಬೇಕ್ರಿ. ನಾ ಏಲಕ್ಕಿ ಪೌಡ್ರ್ ಹಾಕೋತೀನಿ ನೋಡ್ರಿ. ಈಗ ನಾನು ಕಾರ್ನ್ ಫ್ಲೋರ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ರಿ, ದ್ರಾಕ್ಷಿ ಜ್ಯೂಸ್ದಲ್ಲಿ ಗಂಟಿಲ್ದಂಗೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕಂತ ಹೇಳಿದ್ನಲ್ರಿ. ನೋಡ್ರಿ, ಗಂಟಿಲ್ದಂಗೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನಾನು ಇದು ಹಾಕೋತೀನಿ ನೋಡ್ರಿ. ನೋಡ್ರಿ, ತಿರುವಾಡ್ಕೊಂಡೇ ಹಾಕ್ಬೇಕ್ರಿ ನೀವು, ಅಂದ್ರೆ ಗಂಟಾಗಲ್ರಿ. ಇಲ್ಲಾಂದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತ್ರಿ. ಈ ರೀತಿ ಮಿಕ್ಸ್ ಮಾಡ್ಬೇಕ್ರಿ. ನೀವು ಇದಕ್ಕೆ ಬೇಕಂದ್ರೆ ಫುಡ್ ಕಲರು ಹಾಕೋಬೋದ್ರಿ. ಇದು ಗಟ್ಟಿ ಆಗೋವರೆಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕ್ರಿ. ಈಗ ಹೆಂಗಿದ್ರು ದ್ರಾಕ್ಷಿ ಸೀಸನ್ ಐತಲ್ರಿ, ಸೀಸನ್ ಇದ್ದಾಗ ಆ ಹಣ್ಣುಗಳು ತಿಂದ್ಬಿಡ್ಬೇಕ್ರಿ. ಹಾಗಾಗಿ ನಾನು ದ್ರಾಕ್ಷಿ ಹಣ್ಣಿತ್ರಿ, ಹಾಗಾಗಿ ಅದ್ರ ಸ್ವೀಟ್ ಮಾಡಾಕತ್ತೀನಿ. ನೀವು ನಿಮ್ಮ ಮನ್ಯಾಗ ದ್ರಾಕ್ಷಿ ಹಣ್ಣು ಏನಾರು ಇದ್ರೆ ಸ್ವೀಟ್ ಮಾಡ್ಕೋಬೋದ್ರಿ, ಚೇಂಜ್ ಇರ್ಲಿಯಪ್ಪ ಅಂತ ಹೇಳಿ. ಈಗ ನಾನು ದ್ರಾಕ್ಷಿ ಹಣ್ಣಿನಿಂದ ಸ್ವೀಟ್ ಮಾಡಾಕತ್ತೀನಿ ರೀ. ಯಾವ್ಯಾವ ಸೀಸನಲ್ಲಿ ಯಾವ ಹಣ್ಣುಗಳು ಇರ್ತಾವಲ್ರಿ, ಆ ಹಣ್ಣಿನ ರೆಸಿಪಿ ಎಲ್ಲ ಮಾಡಿ ತೋರಿಸ್ತೀನಿ ರೀ ನಾನು. ನೀವು ಹಣ್ಣಿನ ಸೀಸನಲ್ಲಿ ಹಣ್ಣುಗಳು ತಿನ್ಬೋದ್ರಿ. ಇದೊಂದು 2 ರಿಂದ 3 ನಿಮಿಷ ಹಿಂಗೆ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ. ಇದು ಗಟ್ಟಿ ಆಗ್ಬೇಕ್ರಿ. ಇದು ನಿಮ್ಗೆ ಗೊತ್ತಾಗ್ತಿರ್ಬೇಕು ವಿಡಿಯೋದಾಗ ನೋಡಿದ್ರೆ ಹೆಂಗೆ ಗಟ್ಟಿ ಆಗುತ್ತಿದ್ದು. ನೋಡ್ರಿ, ಎಷ್ಟು ಬೇಗನೆ ಆಗಿಬಿಡುತ್ತೆ ನೋಡ್ರಿ. ನಿಮ್ಗೆ ಗ್ರೀನ್ ಕಲರ್ ಬರ್ಬೇಕನ್ನೋದಾದ್ರೆ ಫುಡ್ ಕಲರ್ ಹಾಕೋಬೋದ್ರಿ. ಗ್ರೀನಾಗಿ ನಾನು ಏನೂ ಹಾಕಿಲ್ಲ, ನ್ಯಾಚುರಲ್ ಆಗಿರಲಿ ಅಂಥೇಳಿ ಹಂಗೆ ಮಾಡಾಕತ್ತೀನಿ ರೀ. ಫುಡ್ ಕಲರ್ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ಫುಡ್ ಕಲರ್ ಯೂಸ್ ಮಾಡಬಾರ್ದು ಅಂತಾರಲ್ರಿ. ಹಾಗಾಗಿ ನಾನು ಫುಡ್ ಕಲರ್ ಹಾಕಿಲ್ಲ ರೀ. ನ್ಯಾಚುರಲ್ ಆಗಿ ಹೆಂಗೆ ಬರ್ತೈತೆ ಹಂಗೆ ತೋರ್ಸಾಕತ್ತೀನಿ ನೋಡ್ರಿ. ಒಂದು 3 ರಿಂದ 4 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ. ಇದು ಗಟ್ಟಿ ಆಗೋರಿಗೆ. ಇದು ಗಟ್ಟಿಯಾಗಿ ತಳ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಗೊತ್ತಾಗತ್ತೆ ರೀ. ನೀವು ಅವಾಗ ಸ್ಟವ್ ಆಫ್ ಮಾಡ್ಬೋದ್ರಿ. ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೋತೀನಿ ರೀ.
ಈ ತುಪ್ಪ ಹಾಕೊಂಡ್ರೆ ಸಖತ್ತಾಗಿರುತ್ತೆ, ಹಾಗಾಗಿ ನಾನು ತುಪ್ಪ ಹಾಕೊಳಕತ್ತೀನಿ. ನೀವು ತುಪ್ಪ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದ್ರಿ. ನೋಡ್ರಿ ಇದು ತುಪ್ಪ ಹಾಕಿದ ನಂತರ ತಳ ಹೆಂಗೆ ಬಿಡ್ತೈತಿ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ ನೋಡ್ರಿ. ನಾನು ಏಲಕ್ಕಿ ಪೌಡ್ರು ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡೇನ್ರಿ, ನೀವು ಬೇಕಾದ್ರೆ ಇಲ್ಲಿ ಲಾಸ್ಟಕ್ಕೂ ಹಾಕ್ಕೋಬೋದ್ರಿ. ಈಗ ನೋಡ್ರಿ ನಾನು ಟ್ರೇ ತೊಗೊಂಡಿನಿ, ಈಗ ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಕೋತೀನಿ ನೋಡ್ರಿ. ಅದು ಗಟ್ಟಿ ಆಗೋಷ್ಟೊತ್ತಿಗೆ ನೀವು ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೋಬೇಕಾಗ್ತೈತ್ರಿ. ನೀವು ತಟ್ಟೆಗಾದ್ರೂ ಹಾಕೋಬೋದು, ಟ್ರೇಗಾದ್ರೂ ಹಾಕೋಬೋದು, ಯಾವುದಕ್ಕೆ ಹಾಕೋತಿರಲ್ರಿ ಅದಕ್ಕೆ ಈ ರೀತಿ ತುಪ್ಪ ಸವರ್ಕೊಂಡು ಇಟ್ಕೋಬೇಕ್ರಿ ಮುಂಚೆನೇ ನೀವು. ಅಂದ್ರೆ ಅದು ರೆಡಿ ಆದ ತಕ್ಷಣ ಹಾಕೋಬೋದ್ರಿ ಇದಕ್ಕೆ ತಂದು. ನೋಡ್ರಿ ಈ ರೀತಿ ಸವರಿ ರೆಡಿ ಮಾಡಿ ಇಟ್ಕೋಬೇಕ್ರಿ. ಈಗ ನೋಡ್ರಿ ಇದು ತಳ ಬಿಡಾಕತೈತಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ ನೋಡಿದ್ರೆ ಈ ರೀತಿ ತಳ ಬಿಡ್ಬೇಕ್ರಿ. ಇದು ನಿಮ್ಗೆ ಇಲ್ಲಿ ಗೊತ್ತಾಗಿಲ್ಲ ಅಂದ್ರೆ ನೀವು ಒಂದು ಪ್ಲೇಟಿಗೆ ಹಾಕ್ಕೊಂಡು ಗಟ್ಟಿ ತಣ್ಣಗಾದ್ಮೇಲೆ ಗಟ್ಟಿ ಆಗೈತಿಲ್ಲ ಅಂತ ನೋಡ್ಕೋರಿ, ಒಂದು ಚೂರು ಹಾಕ್ಕೊಂಡು ಅದು ಗೊತ್ತಾಗುತ್ತೆ ನಿಮಗೆ ರೆಡಿ ಆಗೈತೆಪ್ಪ ಅಂತೇಳಿ. ನೋಡ್ರಿ ಏಲಕ್ಕಿ ಹಾಕಿವೆಲ್ಲ ಎಷ್ಟು ಮಸ್ತಾಗಿ ಘಮ 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 ಸ್ಮೆಲ್ ಬರಾಕತೈತಿ ನೋಡ್ರಿ. ನೋಡಿ ಈ ರೀತಿ ತಳ ಬಿಟ್ಟು ಬರ್ಬೇಕ್ರಿ ಅದು. ಈಗ ಇದು ರೆಡಿ ಆಗೈತ್ರಿ. ನಾ ಏನು ತುಪ್ಪ ಸವರಿ ಇಟ್ಕೊಂಡೇನಲ್ರಿ ಟ್ರೇ ಅದಕ್ಕೆ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಇದು ಕರೆಕ್ಟ್ ಅದ ಬಂದೈತಿ. ನಿಮ್ಗೆ ಗೊತ್ತಾಗಿಲ್ಲಪ್ಪ ಅನ್ನೋದಾದ್ರೆ ನೀವು ಒಂದು ಪ್ಲೇಟಿಗೆ ಹಾಕೊಂಡು ನೋಡ್ರಿ, ಒಂದು ಚೂರು ಹಾಕೊಂಡು ನೋಡ್ರಿ, ಅದು ತಣ್ಣಗಾದ ನಂತರ ಗಟ್ಟಿ ಆಗ್ಬೇಕ್ರಿ. ಕೈ ಮುಟ್ಟಾಕ ಬಂದ ನಂತರ ನೀವು ಕೈಲೇ ಮುಟ್ಟಿ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾ ಇಲ್ಲಿ ಪ್ಲೇಟಿಗೆ ಹಾಕೊಂಡೇನೆ, ಈ ತಣ್ಣಗಾದ ನಂತರ ಮುಟ್ಟಿ ತೋರಿಸ್ತೀನಿ ರೀ ನಿಮಗೆ. ಈ ತಣ್ಣಗಾದ್ರೆ ಹಿಂಗಿದು ಗಟ್ಟಿ ಆಗ್ಬೇಕ್ರಿ. ಹಿಂಗೆ ಕೈ ಆಗಿಡಿದ್ರೆ ನೋಡ್ರಿ ಹಿಂಗೆ ಗಟ್ಟಿ ಆಗಬೇಕು ನೋಡ್ರಿ. ಇದು ಗಟ್ಟಿ ಆಗೈತಿ. ನಾ ಈಗ ಟ್ರೇಗೆ ಹಾಕೋತೀನಿ ನೋಡ್ರಿ. ಇದು ರೆಡಿ ಆಗೈತ್ರಿ. ನಾ ಟ್ರೇಗೆ ಒಯ್ದು ಹಾಕೋತೀನಿ ನೋಡ್ರಿ. ನೋಡ್ರಿ ಈ ರೀತಿ ತಳ ಬಿಟ್ಟು ಬರ್ಬೇಕ್ರಿ ಅದು. ಈಗ ನೋಡ್ರಿ ನಾ ಟ್ರೇಗೆ ಹಾಕೋತೀನಿ ನೋಡ್ರಿ. ನೀವು ಇದಕ್ಕೆ ಬೇಕಂದ್ರೆ ಡ್ರೈ ಫ್ರೂಟ್ಸು ಹಾಕೋಬೋದ್ರಿ. ನೋಡ್ರಿ ಹಾಕಿದ ತಕ್ಷಣ ಸ್ವಲ್ಪ ತಾಳಗ ಮಾಡ್ಕೊಂಡ್ಬಿಡ್ಬೇಕ್ರಿ. ಅದೇ ಸ್ಪೂನ್ಲಿ ಒಂದೇ ಸಮ ಆಗ್ಬೇಕಲ್ರಿ. ಇದು ಆರಿದ ಮೇಲೆ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ರೀ. ಇದು ಸ್ವಲ್ಪ ತಣ್ಣಗಾಗ್ಬೇಕ್ರಿ. ನೀವು ಮೇಲೆ ಬೇಕಾದ್ರೆ ಗಾರ್ನಿಷಿಗೆ ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ಎಲ್ಲ ಹಾಕ್ಕೋಬೋದು. ಸಣ್ಣ ಕಟ್ ಮಾಡಿ ಬೇಕಂದ್ರೆ ಮೇಲೆ ಹಾಕ್ಕೋಬೋದ್ರಿ. ಈಗ ನೋಡ್ರಿ ಇದು ತಣ್ಣಗಾಗೈತಿ. ನಾ ಈಗ ಒಂದು ಪ್ಲೇಟಿಗೆ ಹಾಕೋತೀನಿ ನೋಡ್ರಿ. ಈ ಥರ ಪ್ಲೇಟ್ ತೊಗೊಂಡಿನಿ. ಈಗ ಇದಕ್ಕೆ ಡಬ್ಬ ಹಾಕ್ತೀನಿ ರೀ. ನಾವು ತುಪ್ಪ ಹಚ್ಚಿರ್ತೀವಲ್ರಿ, ಹೀಗಾಗಿ ಬಿಟ್ಕೊಳತ್ತಿರೋದು. ನಿಮ್ಗೆ ಬೀಳಿಲ್ಲ ಅಂದ್ರೆ ಸೈಡಿಗೆಲ್ಲ ಚಾಕುಲೆ ತಕ್ಕೊಂಡು ಆಮೇಲೆ ಹಾಕ್ಕೊಳ್ರಿ. ಈಗ ತಕ್ಕೋತೀನಿ ನೋಡ್ರಿ. ವಾವ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ಈಗ ಕಟ್ ಮಾಡ್ತೀನಿ ನೋಡ್ರಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡ್ಕೊಂಡು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದ್ರಿ. ನಾನು ಈ ಸೈಜಲ್ಲಿ ಕಟ್ ಮಾಡಕತ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ದ್ರಾಕ್ಷಿ ಹಣ್ಣಿನ ಸೀಸನ್ ಐತಲ್ರಿ, ಈಗ ಮಾಡ್ಕೊಂಡು ನೋಡ್ಬೋದು. ನೋಡ್ರಿ ಎಷ್ಟು ಪ್ಲಪ್ಪಿಯಾಗಿ ಬಂದೈತಿ ನೋಡ್ರಿ. ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಮಾಡುವಂಥ ದ್ರಾಕ್ಷಿ ಹಣ್ಣಿನ ಹಲ್ವಾ. ಈ ದ್ರಾಕ್ಷಿ ಹಣ್ಣಿನ ಹಲ್ವಾ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.